ಅಂದಾದ ಚಂದಾದ ಮೈಕಾರ ಮಾದೇವ್ಗೆ ಚೆಲ್ಲಿದರು ಮಲ್ಲಿಗೆಯ ಮರೆಯುವೆ ಜಗವನ್ನೇ ನಗು ನಗುತ್ತಾ ನೀ ಬಂದು ಸರ್ ಹೇಳಿ ಸರ್. ಈಗ ಕಬ್ಬಾಳಮ್ಮನ ದೇವಸ್ಥಾನ ಹೊರಟಿದೀವಿ, ಏನ್ ಅನ್ನಿಸ್ತಿದೆ? ಕಬ್ಬಾಳಮ್ಮನ ದೇವಸ್ಥಾನ ತುಂಬಾ ಖುಷಿ ಆಗ್ತಿದೆ. ಏನಕ್ಕಂದ್ರೆ ದೇವಸ್ಥಾನಕ್ಕೆ ಫ್ಯಾಮಿಲಿ ಹೋಗೋದೇ ಬೇರೆ, ಒಬ್ಬರೇ ಹೋಗೋದ್ ಬೇರೆ. ಫ್ರೆಂಡ್ ಸರ್ಕಲ್ ಒಂಥರ ಹೋಗ್ತಾ ಇದೀವಲ್ಲ, ಎಷ್ಟೋ ವರ್ಷಗಳಾಗಿತ್ತು ಹೋಗಿ, ವರ್ಷ ಹೋಗ್ತಾ ಇದೀವಿ. ಕಬ್ಬಾಳಮ್ಮ ಎಲ್ಲಾರ್ಗು ಒಳ್ಳೇದ್ ಮಾಡ್ಲಿ. ರಾಜೇಶ್ ಸರ್, ನೀವೇನ್ ಹೇಳ್ತೀರಾ? ಮುಂದೆ ಬನ್ನಿ. ನನ್ ನೋವೇನಂತ ನನಗ್ ಗೊತ್ತು, ನಾನ್ ಹೆಂಗ್ ತಡ್ಕೊಂಡಿದ್ದೀನಿ ನನಗ್ ಗೊತ್ತಾಗುತ್ತೆ, ನಿಮ್ಗೆ ಹೆಂಗ್ರಿ ಅರ್ಥ ಆಗ್ಬೇಕು? ಸರ್ ಹೇಳೋದೇನಿದೆ ಸರ್, ಕಬ್ಬಾಳಮ್ಮ ಕರ್ನಾಟಕದ ಕನ್ನಡಿಗರ ಸಮಸ್ತ ಏನಂತಾರೆ ಅದು ಕಸಿ ದೇವತೆ. ನಾವು ಸಹ ಕಬ್ಬಾಳ್ ಊರ್ಗೆ ಹಲವಾರು ಬಾರಿ ಭೇಟಿ ಕೊಟ್ಟಿದೀವಿ. ನಾವು ಅದೇ ಹತ್ರದಲ್ಲೇ ಇದ್ರು ಸಹ ಒಂದು ದಿನನೂ ಹೋಗಿ ತಾಯಿ ದರ್ಶನ ಮಾಡಕ್ಕೆ ಅವಕಾಶ ಸಿಕ್ಕಿಲ್ಲ, ಕಾಲಕ್ಕೆ ಬಂದಿರ್ಲಿಲ್ಲ. ಏನೋ ಗೊತ್ತಿಲ್ಲ, ಇವತ್ತು ಅದು ಮುಖಾಂತರ ಅಂದ್ರೆ ನಿಮ್ ಮುಖಾಂತರ ನೀವೇನಿದೀರಾ ರಾಜು ಅವರೇ, ನಿಮ್ಮ ಮುಖಾಂತರ ನೀವು ಮಾಡಿದಂತ ಒಂದು ಪ್ಲಾನ್ ಇಂದ ಇವತ್ತು ಆ ತಾಯಿ ದರ್ಶನ ಮಾಡುವಂತ ಭಾಗ್ಯ ನಮ್ದಾಗಿದೆ. ಎಲ್ರಿಗೂ ಒಳ್ಳೇದಾಗ್ಲಿ. ಖಂಡಿತ ಸರ್, ಒಳ್ಳೇದಾಗ್ಲಿ. ಆದ್ರೆ ನಾವಲ್ಲ ಕಾರಣ, ಆ ತಾಯಿನ ಕಾರಣ. ಆ ತಾಯಿ ಕರ್ಸ್ಕೋಬೇಕು ಅನ್ನೋದಿದ್ರೆ ಯಾರ ಮುಖಾಂತರ ಕರ್ಸ್ಕೊಳುತ್ತೆ ಅಲ್ವಾ ಸರ್? ಬಾಸ್ ಅವರಮ್ಮ, ನಾವು ಸುಮ್ನೆ ಡೀಪ್ ಪಕ್ಕದಲ್ಲಿ ಇದೀವಿ ಅಷ್ಟೇನೆ. ಮನಸ್ಸೆಳವೆ ಕುಣಿಸಲು ನೀನು, ಕುಣಿಯುವೆ ನಾನು, ಮರೆಯುವೆ ಜಗವನ್ನೇ ನಗು ನಗುತ್ತಾ ನೀ ಬರುವೆ, ನಗುವಿನಲ್ಲೇ ಮನಸ್ಸೆಳವೆ. ಈ ಸರಿ ರಾಜ್ಯೋತ್ಸವ ಪ್ರಶಸ್ತಿಗೆ ರೆಕಮೆಂಡ್ ಮಾಡಿಸ್ತೀರಿ? ಬೆಳಗ್ಗೆ ನಾಷ್ಟ ಮಾಡಿಲ್ಲ, ಇನ್ನ ಒಳಗೆ ಹಿಂಗೆ ನಾಷ್ಟ ಹೋಗ್ಬಿಡ್ರಿ. ಹೆಂಗೋ ಮೊನ್ನೆ ಒಂದ್ ಪಿಚಿ ಇಡ್ಲಿ ತಟ್ಟೆ ಇಡ್ಲಿ ತಿಂದ್ರೆ ಮನಿ ಕಂಡೇ ಬಿಡ್ತೀನಿ, ಎದಳದೇ ಇಲ್ಲ. ಕೆಲಸ ಮಾಡ್ರಿ, ಬಿಡದಲ್ಲಿ ತಟ್ಟೆ ಇಡ್ಲಿಕ್ಕೆ ನಾನು ಸರ್. ಈ ಕಡೆ ನಾವೇನಾದ್ರು ಕಬ್ಬಾಳ ಕಡೆ ಬತ್ತೀವಿ ಅಂದ್ರೆ ಈ ಕಡೆ ಕೆರೆ ಇದೆ ಏನ್ ಸರ್ ನೋಡಿ, ಈ ಕಡೆ ಹಸಿರು ವಾತಾವರಣ ಅಲ್ವಾ ಸರ್? ನೋಡಿ ಹೆಂಗಿದೆ ಸರ್, ಎಂತ ವಾತಾವರಣ ಸರ್ ಈ ಕಡೆ. ನಿಜ ಇಲ್ಲಿ ಜೀವನ ಮಾಡ್ತಿರೋರೆ ಒಂಥರ ಭಾಗ್ಯವಂತರು ಅಂತ ಹೇಳ್ಬೋದು ನಾವು. ಇಂತ ವಾತಾವರಣದಲ್ಲಿ, ಇಂತ ಪ್ರಕೃತಿ ಮಧ್ಯದಲ್ಲಿ ಜೀವನ ಮಾಡ್ತಿದಾರೆ ಅಂದ್ರೆ ನಿಜವಾಗ್ಲೂ ಅದ್ರ ಮುಂದೆ ಯಾವ ಖುಷಿನೂ ಇಲ್ಲ ಸರ್. ಕೆಂಪಸ್ ಹತ್ಕಳಿ ಹತ್ಕಳಿ ಹತ್ಕಳಿ, ಕೆಂಪಸ್ ಹತ್ಕಳಿ ಹತ್ಕಳಿ. ಚೆಲ್ಲಿದರು ಮಲ್ಲಿಗೆಯ ಬಾನಾಗಿರಿ ಮ್ಯಾಲೆ, ಅಂದಾದ ಚಂದಾದ ಮೈಕಾರ ಮಾದೇವ್ಗೆ ಚೆಲ್ಲಿದರು ಮಲ್ಲಿಗೆಯ, ಚೆಲ್ಲಿದರು ಮಲ್ಲಿಗೆಯ ಮೈಕಾರ ಮಾದೇವಂಗೆ, ಅಂದಾದ ಚಂದಾದ ಮೈಕಾರ ಮಾದೇವಂಗೆ ಚೆಲ್ಲಿದರು ಮಲ್ಲಿಗೆಯ. ಮಾದಪ್ಪ ಬರುವಾಗ ಊರೆಲ್ಲ ಗಮ್ಮೆಂದಿತು. ಅಷ್ಟೇ ಬರೋದು. ಮುಂದೆ ಅಂತೂ ಇಂತೂ ಫೈನಲಿ ನಿಯರ್ ಅಲ್ಲಿ ಕಬ್ಬಾಳಮ್ಮನ ದೇವಸ್ಥಾನಕ್ಕೆ ಬಂದ್ಬಿಟ್ವಿ. ಅಂತೂ ಇಂತೂ ಖುಷಿ ಆಗ್ತಿದೆ. ಏನಿರು ಈಗ ದರ್ಶನ ಮಾಡ್ಬೇಕು, ದರ್ಶನ ಮಾಡಿ ನಮ್ಮ ಎಲ್ಲಾ ಚಾಲಕರನ್ನು ಕೂಡ ಇಲ್ಲಿ ಒಟ್ಟುಗೂಡಿಸಿದೀವಿ. ಅವ್ರನ್ನೂ ತೋರಿಸ್ತೀನಿ. ಪ್ರತಿಯೊಬ್ರು ಇವತ್ತು ನಮ್ಮ ಚಾಲಕರು ಏನು ಅಂದ್ರೆ ದುಡಿಯೋದಕ್ಕೂ ಸೈ, ಜೀವನದಲ್ಲಿ ಖುಷಿಯಾಗಿ ಇರೋದಕ್ಕೂ ಸೈ. ಯಾವ್ದೇ ತರ ಕಷ್ಟ ಸುಖ ನೋವು ಅಂತ ಅನ್ಕೊಂಡು ಅಯ್ಯೋ ಅಪ್ಪ ಅನ್ಕೊಂಡು ಜೀವನ ಮಾಡೋದಲ್ಲ. ಕೆಲವೇ ಕ್ಷಣದಲ್ಲಿ ಅತಿ ಶೀಘ್ರದಲ್ಲಿ ಬರ್ತಾ ಇದಾರೆ. ಜೀವನದಲ್ಲಿ ನಾವ್ ಎಷ್ಟು ಕಷ್ಟಪಟ್ಟು ದುಡಿತೀವಿ ಅಷ್ಟೇ ಸುಖವಾಗೂ ಕೂಡ ಇರ್ತೀವಿ ಅನ್ನೋದಕ್ಕೆ ಇದೊಂದು ಉದಾಹರಣೆ. ಅಮ್ಮ ಕಬ್ಬಾಳಮ್ಮ ಕಾಪಾಡಮ್ಮ ನಿನ್ನ ಸನ್ನಿಧಿಗೆ ಬರ್ತಾ ಇದೀವಿ. ನೋಡ್ರಿ ನಮ್ಮ ಎಲ್ಲಾ ಆಟೋಗಳೆಲ್ಲ ಇಲ್ಲೇ ಇದೆ ನೋಡ್ರಿ. ಆಟೋಗಳು, ಕಾರ್ಗಳು ಇಲ್ಲಿ ಹಾಕಿದಾರೆ ಎಲ್ಲ ನಮ್ಮ ಗಾಡಿಗಳು. ಸರ್ ಒಂಥರ ಎಷ್ಟು ಖುಷಿ ಆಗ್ತಿದೆ ಅಂದ್ರೆ ಕಬ್ಬಾಳಮ್ಮನ ಸನ್ನಿಧಿ ಬಂದಿದ ತಕ್ಷಣ ಆ ಮನ್ಸಲ್ಲ ಆ ಫೀಲೇ ಬೇರೆ ಸರ್. ನಿಜವಾಗ್ಲೂ ಕಬ್ಬಾಳಮ್ಮನ ದರ್ಶನ ಇವಾಗ ಮಾಡ್ತಾ ಇದೀವಿ ಅಂದ್ರೆ ಆ ಖುಷಿನೇ ಬೇರೆ. ಅದು ಇಲ್ಲೆಲ್ಲ ಇನ್ನೊಂದೇ ಅಂದ್ರೆ ನಾನ್ ವೆಜ್ ಇವತ್ತು ಅಡಿಗೆ ಮಾಡ್ಕೊಂಡು ತಿನ್ಕೊಂಡು ಅದು ತುಂಬಾ ಚೆನ್ನಾಗಿರ್ತದೆ ಇವತ್ತು. ನೋಡಿ ಎಲ್ಲ ಇಲ್ಲೇ ಕಾರ್ಗಳು. ಇಲ್ಲ ಮುಂದೆ ಪಾರ್ಕಿಂಗ್ ಇದೆ. ಇಲ್ಲ ಇದೆಯಲ್ಲ ಅವ್ರು ಅದ್ ಹೆಂಗ್ ಹಾಕ್ಬಿಡ್ತಾರ ಅವ್ರು, ಅದ್ ಹೆಂಗ್ ಹಾಕ್ತಾರ ಹೇಳಿ? ಅಣ್ಣ ನಾವ್ ಹಾಕ್ಸ್ತಾ ಇದೀನಿ ಹೇಳು. ನೀವ್ ಯಾಕೆ ಹಾಕ್ಸ್ತೀರಾ? ಇದು ನಿಮ್ದ ಜಾಗ, ಇದು ಇದೊಳ್ಳೆ ಸರ್ ಆಯ್ತಲ್ಲ. ನಮ್ ಜಾಗ ಇದು, ಪಬ್ಲಿಕ್ ಜಾಗ. ಆಯ್ತು ಬಿಡೋಣ, ನಿಮ್ದೇ ಆಗ್ಲಿ. ವಿಡಿಯೋ ಮಾಡ್ಕೊತಾ ಇದೆ ಅಣ್ಣ. ಆ ಕಾರ್ ತೋರಿಸ್ರಿ, ಎಲ್ಲಿ ಆ ಕಾರ್ ಅದು? ನಗ್ತಿರಲ್ಲ. ಅಲ್ಲಿ ಮುಂದೆ ಹೋಯ್ತಾ ಇದೆ.
ಆ ಕಾರ ಅವರೇ ತಾನೆ ಹಾ ನೋಡ್ರಿ ನಮ್ ಕಾರಕ್ಕ ಜಾಗದಲ್ಲಿ ಅವ್ರ ಕಾರ ಹಾಕ್ಸ್ತೀರಾ ಎಲ್ಲ ನಾವ್ ಒಂದೇ ಅತ್ತೆಯವ್ರ ಅಂತ ಇರೋದು. ನೋಡ್ರಿ ಈ ಆಟೋ ಮತ್ತೆ ಈ ಆಟೋ ನೋಡ್ರಿ ಅಲ್ಲೊಂದ್ ಕಾರು ಇದೊಂದ್ ಕಾರು. ನಮಸ್ಕಾರ, ಆರಾಮು. ಓ ಚೆನ್ನವರು ಸರ್ ನಮಸ್ಕಾರ ಸರ್. ನಮ್ಮ ಸೂರ್ಯ ಸರ್ ಎಲ್ರು ಎಲ್ಲ ಇಲ್ಲೇ ಬಂದಿದ್ದಾರೆ. ಕಾರ್ ಹಾಕಕ್ ಹೋಗ್ತಾ ಇದ್ರೆ ಯಾರೋ ನಮ್ದು ಜಾಗ ನೋಡ್ತಾ ಇರೋದು ನೋಡ್ರಿ. ನಮ್ಮ ಸೂರ್ಯ ಸರ್ ನ ಇವಾಗ ತಮಾಷೆ ಮಾಡಿದ್ದು ಆಯ್ತು ನಮ್ಗೆ. ಏನ್ ಹೇಳ್ತಾರೆ ಸರ್, ಹೇಳಿ ಏನಾರು. ಏನ್ ಹೇಳೋದು, ದೇವಸ್ಥಾನಕ್ಕೆ ಬಂದಿದ್ದು ದರ್ಶನ ಆಗ್ಲಿ ಮೊದ್ಲು, ಆಮೇಲೆ ಮಾತಾಡೋಣ ಎಲ್ಲರೂ. ಎಲ್ಲ ಆಮೇಲೆ ಮಾತಾಡೋಣ, ಯಾವಾಗ ನೋಡ್ರಿ ಆಮೇಲೆ ಮಾತಾಡೋಣ. ಈಗ ಒಂದ್ ನಿಮಿಷ ಸರ್, ಈಗ ಬೆಂಗಳೂರಿಂದ ಇಲ್ಲಿ ಬಂದಿದೀವಿ. ಹೌದು, ಈಗ ಎಲ್ರು ಒಟ್ಟಿಗೆ ಈಗ ಸೇರಿದೀವಿ. ಬೆಳಗಿಂದ ಸೇರಿಲ್ಲ, ಈಗ ಒಟ್ಟಿಗೆ ಸೇರಿದೀವಿ. ಇದನ್ನ ಏನ್ ಹೇಳ್ತೀರಾ? ಮತ್ತೆ ಏನ್ ಉದ್ದೇಶಕ್ಕೆ ಇಲ್ಲಿ ಬಂದಿದ್ರ ಕಬ್ಬಾಳ್ಗೆ? ಏನಿಲ್ಲ, ನಮ್ ಸಂಘಟನೆಗೆ ಒಂಚೂರು ಬೆಳವಣಿಗೆ ಆಗ್ಲಿ. ಯಾಕಂದ್ರೆ ಗಾಡಿಗೆ ಮೇನ್ ಒಂದು ಶಕ್ತಿ ಇಲ್ಲೇ ನಮ್ ಕಬ್ಬಾಳಲ್ಲಿ. ಇದು ಇತಿಹಾಸ ಇದೆ. ಸುಮಾರು ಜಿಲ್ಲೆಗಳಿಂದ ಇಲ್ಲಿ ಬಂದು ಗಾಡಿಗಳನ್ನ ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ. ಅದೇ ರೀತಿ ಇಲ್ಲಿ ಬಂದ್ರೆ ಒಂಥರ ಮನಸ್ಸಿಗೂ ಸಂತೋಷ ಆಗುತ್ತೆ. ನಮ್ಮೆಲ್ಲ ಸ್ನೇಹಿತರು, ನಮ್ ಸಂಘಟನೆ ಎಲ್ಲ ಹುಡುಗರುಗಳು ಬಂದು, ಪದಾಧಿಕಾರಿಗಳು ಬಂದು ಒಂದು ದೇವ್ರ ಹತ್ರ ಒಂದು ಮನವಿ ಮಾಡ್ಕೊಂಡು ಒಂದು ಭಕ್ತಿಯಿಂದ ಹೊಸ ಅಧ್ಯಾಯಕ್ಕೆ ಒಂದು ಹೊಸ ಅಧ್ಯಾಯ ಬರೆಯೋಣ ಅಂತ ಬಂದಿದೀವಿ. ಖಂಡಿತ ಸರ್, ನಿಜ. ನಮ್ಮ ಏನೋ ನಮ್ಮ ಚಾಲಕರಿಗೂ ಮತ್ತೆ ನಮ್ಮ ಸಂಘಟನೆಗೂ ಒಂದು ಹೊಸ ಅಧ್ಯಾಯಕ್ಕೂ ಇಲ್ಲಿಂದ ಶುರು, ಇಲ್ಲಿಂದ ಪೂಜೆ ಮಾಡಿಸ್ಕೊಂಡು ನಮ್ಮ ಹೊಸ ಅಧ್ಯಯನಕ್ಕೆ ಕಾಲಿಡಲ್ಲ. ಬರೀ ನಮ್ಮ ಆಟೋ ಡ್ರೈವರ್ಗಳಿಗೆಲ್ಲ, ನಮ್ಮ ಅಶ್ವಮೇಧಕ್ಕೆ ಮಾತ್ರ ಅಲ್ಲ, ಪ್ರತಿಯೊಬ್ಬ ಕರ್ನಾಟಕದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಚಾಲಕರ ಲೈಫ್ನು, ಅವರ ಜೀವನನು ಬದಲಾಗ್ಲಿ ಅಂತ ಸ್ಟಾರ್ಟ್ ಮಾಡಕ್ ಬಂದಿದೀವಿ. ನಿಮ್ಮೆಲ್ಲರ ಪ್ರೀತಿ, ವಿಶ್ವಾಸ, ಆಶೀರ್ವಾದ, ಪ್ರೋತ್ಸಾಹ ನಮ್ಮ ತಂಡದ ಮೇಲೆ ಇರ್ಲಿ. ಖಂಡಿತ ಇರುತ್ತೆ ಸರ್. ನಮ್ ಜನಗಳು ಎಲ್ರು ಇಷ್ಟ ಪಡ್ತಾರೆ. ಸರ್ ನೀವು ಬಂದಿದ್ದೀರಾ, ಏನ್ ಹೇಳ್ತೀರಾ ಸರ್? ಅಲ್ಲಿಂದ ನಾವು ಅಶ್ವಮೇಧಕ್ಕೋಸ್ಕರ ಪೂಜೆ ಮಾಡ್ಸಕ್ ಬಂದಿದ್ದೀವಿ. ಎಲ್ಲ ಒಳ್ಳೇದಾಗ್ಲಿ, ಎಲ್ಲ ರಾಜವರ್ಗೆ ಒಳ್ಳೇದಾಗ್ಲಿ. ಖಂಡಿತ ಸರ್. ಅದ್ರ ಜೊತೆಗೆ ಸರ್ ಇನ್ನೊಂದಂದ್ರೆ, ಅದ್ರ ಜೊತೆಗೆ ನಮ್ಮ ಎಲ್ಲಾ ಚಾಲಕರಿಗೂ, ನಾವು ಮಾತ್ರ ಅಲ್ಲ, ನಮ್ಮ ಕರ್ನಾಟಕದಲ್ಲಿ, ನಮ್ಮ ಬೆಂಗಳೂರಲ್ಲಿ ಇರುವಂತ ಎಲ್ಲಾ ಚಾಲಕರಿಗೂ ಪ್ರತಿಯೊಬ್ಬರಿಗೂ ಒಳ್ಳೇದಾಗ್ಲಿ. ಅದಕ್ಕೋಸ್ಕರ ಕಬ್ಬಾಳಮ್ಮಗೆ ಬಂದಿದ್ದೀವಿ. ಎಲ್ಲ ನಮ್ಮ ಚಾಲಕರಲ್ಲ, ಇಡೀ ಬೆಂಗಳೂರ, ಇಡೀ ಕರ್ನಾಟಕನೇ ಚಾಲಕರಿಗೆ ಅಶ್ವಮೇಧ ಕಡೆಯಿಂದ ಖಂಡಿತ ಸರ್. ಚೆನ್ನವ್ರೆ ಬರ್ರಿ ಇಲ್ಲಿ, ಬರ್ರಿ ಇಲ್ಲಿ. ಏನ್ರಿ ನೀವೇ ಮಾತಾಡಿದ್ರ ಹೋದ್ರಿ ಹೆಂಗ್ರಿ? ಬರ್ರಿ. ಅಲ್ಲಲ್ಲ, ಒಂದ್ ನಿಮಿಷ ಇರ್ರಿ. ಈಗ ಮಾತಾಡೋದಲ್ಲ, ಈಗ ಕಬ್ಬಾಳಕ್ ಬಂದಿದೀವಲ್ಲ, ನೀವು ಮಾತಾಡ್ರಿ ಫಸ್ಟ್. ತಾಯಿ ಒಳ್ಳೇದ್ ಮಾಡ್ಲಿ ಅಂತ ಬಂದಿದೀವಿ. ಈ ಹೊಸ ಹೆಜ್ಜೆ ಅಂತ ಹೇಳಿದ್ದೆ. ತಾಯಿ ನಮ್ಮ ಆಶ್ರಮ ಖಂಡಿತ ಮಾಡೋಣ, ಒಳ್ಳೇದಾಗ್ಲಿ ಎಲ್ರಿಗೂ. ಜೈ ಕಬ್ಬಾಳಮ್ಮ, ಜೈ ಕಬ್ಬಾಳಮ್ಮ.